ಕೇಂದ್ರ ಬಜೆಟ್ ನಾಳೆ ಭಾನುವಾರ ಇಡೀ ವರ್ಲ್ಡ್ ಭಾರತದ ಆಯವ್ಯಯವನ್ನ ಮಂಡಿಸೋದ್ರ ಬಗ್ಗೆ ಗಮನ ಕೊಡ್ತಾ ಇದೆ ಅನ್ನುವಂಥದ್ದು ನಮ್ಮ ಹೆಚ್ಚುಗಾರಿಕೆ. ಇತ್ತೀಚೆಗೆ 4ನೇ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ನಮ್ಮ ಬಜೆಟ್ ಮೂಲಕ, ನಮ್ಮ ಕಾರ್ಯಗಳ ಮೂಲಕ, ನಮ್ಮ ವಿಶೇಷವಾಗಿ ಫಾರಿನ್ ಟ್ರೇಡ್ ಮೂಲಕ ನಮ್ಮ ಆದಾಯವನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಆಗಿದೆ. GST ಕಳೆದ ವರ್ಷ ಕಡಿಮೆ ಮಾಡಿ ಒಂದು ದೊಡ್ಡ ಕ್ರಾಂತಿಕಾರಕವಾದಂಥ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಮತ್ತು 10 ಲಕ್ಷ ರೂಪಾಯಿಗಳವರೆಗೆ ಆದಾಯ ತೆರಿಗೆ ಮಿತಿಯನ್ನು ಹೆಚ್ಚಿಸಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕಳೆದ ಬಜೆಟ್ನಲ್ಲಿ ಈ ದೇಶದ ಜನರಿಗೆ ಕೊಟ್ಟಂತ ದೊಡ್ಡ ಕೊಡುಗೆ ಕೇಂದ್ರ ಸರ್ಕಾರ. ಹಾಗಾಗಿ ಅಭಿವೃದ್ಧಿಯೂ ಆಗಬೇಕು, ಟ್ಯಾಕ್ಸ್ ಅನ್ನ ಅತ್ಯಂತ ಕಡಿಮೆ ದರದಲ್ಲಿ ಹಾಕಬೇಕು. ಆಮೇಲೆ ದೇಶದ ಅಭಿವೃದ್ಧಿ, ಸಾಮಾನ್ಯರ ಏಳಿಗೆ, ಹಸಿವು ಮುಕ್ತ ಭಾರತ ಇವೆಲ್ಲವೂ ಕೂಡ ಆಗಬೇಕು. ನಮ್ಮ ಸ್ಟ್ರಾಟಜಿಯಿಂದ, ಈ ಆರ್ಥಿಕ ಚಟುವಟಿಕೆಯಿಂದ ಈಗಾಗಲೇ ಗೊತ್ತಿದೆ 25 ಕೋಟಿ ಜನ BPL ನಿಂದ APL ಗೆ ಬಂದಿರತಕ್ಕಂಥದ್ದು ನಮ್ಮ ಹೆಗ್ಗಳಿಕೆ. ಇದು ನಾವು ಹೇಳ್ಕೊಳ್ಳುವಂಥದ್ದಲ್ಲ, ವರ್ಲ್ಡ್ ಬ್ಯಾಂಕಿನ ಸಮೀಕ್ಷೆಯ ಮೂಲಕ ಇವತ್ತು ಹೇಳಿರ್ತಕ್ಕಂಥ ಹೆಮ್ಮೆಯ ವಿಷಯ. ಅನೇಕ ವರ್ಷದಿಂದ ಬಡತನ ಹೋಗಬೇಕು, ಬಡತನವನ್ನು ತೊಲಗಿಸಬೇಕು, ಗರೀಬಿ ಹಠಾವ್ ಅಂತೇಳಿ ಹೇಳಿ ಕಾಂಗ್ರೆಸ್ ಬರೀ ಘೋಷಣೆ ಮಾಡ್ತಾರೆ. ಆದರೆ BJPಯ 12 ವರ್ಷದಲ್ಲಿ ಅದನ್ನು ಅನುಷ್ಠಾನಕ್ಕೆ ತಂದು ನಿಜವಾದ ಪ್ರಾಮಾಣಿಕವಾಗಿ ಬಡವರಿಗೆ, ಫಲಾನುಭವಿಗಳಿಗೆ ಅದನ್ನು ತಲುಪಿಸುವಂತ ಕೆಲಸ ಇವತ್ತು ಆಗಿದೆ. ಈ ನಿಟ್ಟಿನಲ್ಲಿ ಮುಂದಿನ ಬಜೆಟ್ ತುಂಬಾ ದೊಡ್ಡ ಕುತೂಹಲವನ್ನ ಜನರಲ್ಲಿ ನೋಡಿ. ಪ್ರಿಜುಡೀಸ್ ಆಗಿದ್ದಾರೆ. ರಾಜ್ಯ ಸರ್ಕಾರ ಅಭಿವೃದ್ಧಿಯನ್ನ ಮರೆತು ತುಷ್ಟೀಕರಣವನ್ನ ಮಾಡ್ತಾ ಓಟಿಗೋಸ್ಕರ ಅಂತೇಳಿ ಹೇಳಿ ಗ್ಯಾರಂಟಿಗಳನ್ನ ಹಂಚಿ ಅಭಿವೃದ್ಧಿಯನ್ನು ಹಾಳು ಮಾಡ್ಕೊಂಡಿರ್ತಕ್ಕಂಥ ಸರ್ಕಾರ ಇವತ್ತು ಕೇಂದ್ರದ ಮೇಲೆ ಅಪಾದನೆ ಮಾಡುವಂತದ್ದೇ ತನ್ನ 1 ಪಾಯಿಂಟ್ ಪ್ರೋಗ್ರಾಮ್ ಮಾಡ್ತೇವೆ. ಸರಿ ನೋಡಿ, ಅವ್ರು ಕೊಡ್ಲಿಲ್ಲ ಅನ್ನೋದ್ರೆ ಇವ್ರಿಗೆ ಹೋಗಿ ಕೇಳೋದಿಲ್ಲ, ಹೋಗಿ ಸರಿಯಾದ ರೀತಿ ಕೇಳೋದಿಲ್ಲ. GST ಕೌನ್ಸಿಲ್ಗೆ ಇದಕ್ಕೆ ಸ್ವತಃ ಮುಖ್ಯಮಂತ್ರಿ ಹೋಗೋದೇ ಇಲ್ಲ, ಯಾವುದಕ್ಕೂ ಕೂಡ ಹೋಗೋದಿಲ್ಲ ಅಂತ ಹೇಳ್ತಾರೆ. ಕೊಡೋದು ಹೇಗೆ? ಮತ್ತೆ ಪ್ರಿಜುಡೀಸ್ ಆಗಿ ಈಗ ದೇಶದ ಸರ್ಕಾರ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಪಾಸ್ ಆಗಿರ್ತಕ್ಕಂಥ ಕಾಯ್ದೆ, ಆ ಕಾಯ್ದೆಯನ್ನ ಇವತ್ತು ಟೀಕೆ ಮಾಡ್ತಾರೆ. ರಾಜ್ಯಪಾಲರ ಭಾಷಣದಲ್ಲಿ ಟೀಕೆ ಮಾಡ್ತಾರೆ. ಮತ್ತೆ ಪ್ರಿಜುಡೀಸ್ ಆಗಿ ವಿಚಿತ್ರವಾಗಿ ಟೀಕೆ ಮಾಡ್ತಾ ನಿಜವಾಗ್ಲೂ ಕೂಡ ಈ ರಾಜ್ಯದ ಏಳಿಗೆಯನ್ನ ಹಾಳು ಮಾಡ್ತಾ ಇರುವಂತಹದ್ದು ರಾಜ್ಯ ಸರ್ಕಾರದ ನಿಲುವುಗಳು ಬಿಟ್ರೆ ಬೇರೆ ಏನೂ ಇಲ್ಲ. ಸಾಕಷ್ಟು ಕೇಂದ್ರ ಸರ್ಕಾರದಿಂದ ಹರಿದು ಬರ್ತಾ ಇದೆ. ಇವತ್ತು ರೈಲ್ವೆ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಬೇಕಾದಷ್ಟು ಹರಿದು ಬರ್ತಾ ಇದೆ. ಅದು ಯಾವುದನ್ನು ಕೂಡ ಹೇಳೋದಿಲ್ಲ. ಒಟ್ಟು ಕ್ಯಾಶ್ ಕೊಡ್ಬೇಕು ಇವ್ರ ಕೈಗೆ ಅಂತ. ಕೊಟ್ಟಿದ್ದು ಏನೋ ಗತಿ ಆಗ್ತದೆ ಅಂತ ಹೇಳಿ ಬೇರೆ ಬೇರೆದಕ್ಕೆ ಡೈವರ್ಟ್ ಮಾಡ್ಕೊಳ್ತಾರೆ. ಇವತ್ತು ಕುಡಿಯೋ ನೀರಿನ ಯೋಜನೆ JJM ಇರ್ಬೋದು, ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಇರ್ಬೋದು, UC ಕಳಿಸ್ತೇನೆ 11,000 ಕೋಟಿಯನ್ನು ಲ್ಯಾಪ್ಸ್ ಮಾಡಿದ್ದಾರೆ ನಮ್ಮ ಸರ್ಕಾರ. ಕೇಂದ್ರ ಬಜೆಟ್ ನಾಳೆ ಭಾನುವಾರ ಇಡೀ ವರ್ಲ್ಡ್ ಭಾರತದ ಆಯವ್ಯಯವನ್ನ ಮಂಡಿಸೋದ್ರ ಬಗ್ಗೆ ಗಮನ ಕೊಡ್ತಾ ಇದೆ ಅನ್ನುವಂಥದ್ದು ನಮ್ಮ ಹೆಚ್ಚುಗಾರಿಕೆ. ಇತ್ತೀಚೆಗೆ 4ನೇ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ನಮ್ಮ ಬಜೆಟ್ ಮೂಲಕ, ನಮ್ಮ ಕಾರ್ಯಗಳ ಮೂಲಕ, ನಮ್ಮ ವಿಶೇಷವಾಗಿ ಫಾರಿನ್ ಟ್ರೇಡ್ ಮೂಲಕ ನಮ್ಮ ಆದಾಯವನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಆಗಿದೆ. GST ಕಳೆದ ವರ್ಷ ಕಡಿಮೆ ಮಾಡಿ ಒಂದು ದೊಡ್ಡ ಕ್ರಾಂತಿಕಾರಕವಾದಂಥ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಮತ್ತು 10 ಲಕ್ಷ ರೂಪಾಯಿಗಳವರೆಗೆ ಆದಾಯ ತೆರಿಗೆ ಮಿತಿಯನ್ನು ಹೆಚ್ಚಿಸಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕಳೆದ ಬಜೆಟ್ನಲ್ಲಿ ಈ ದೇಶದ ಜನರಿಗೆ ಕೊಟ್ಟಂತ ದೊಡ್ಡ ಕೊಡುಗೆ ಕೇಂದ್ರ ಸರ್ಕಾರ. ಹಾಗಾಗಿ ಅಭಿವೃದ್ಧಿಯೂ ಆಗಬೇಕು, ಟ್ಯಾಕ್ಸ್ ಅನ್ನ ಅತ್ಯಂತ ಕಡಿಮೆ ದರದಲ್ಲಿ ಹಾಕಬೇಕು. ಆಮೇಲೆ ದೇಶದ ಅಭಿವೃದ್ಧಿ, ಸಾಮಾನ್ಯರ ಏಳಿಗೆ, ಹಸಿವು ಮುಕ್ತ ಭಾರತ ಇವೆಲ್ಲವೂ ಕೂಡ ಆಗಬೇಕು. ನಮ್ಮ ಸ್ಟ್ರಾಟಜಿಯಿಂದ, ಈ ಆರ್ಥಿಕ ಚಟುವಟಿಕೆಯಿಂದ ಈಗಾಗಲೇ ಗೊತ್ತಿದೆ 25 ಕೋಟಿ ಜನ BPL ನಿಂದ APL ಗೆ ಬಂದಿರತಕ್ಕಂಥದ್ದು ನಮ್ಮ ಹೆಗ್ಗಳಿಕೆ.
ಇದು ನಾವು ಹೇಳ್ಕೊಳ್ಳುವಂಥದ್ದಲ್ಲ, ವರ್ಲ್ಡ್ ಬ್ಯಾಂಕಿನ ಸಮೀಕ್ಷೆಯ ಮೂಲಕ ಇವತ್ತು ಹೇಳಿರ್ತಕ್ಕಂಥ ಹೆಮ್ಮೆಯ ವಿಷಯ. ಅನೇಕ ವರ್ಷದಿಂದ ಬಡತನ ಹೋಗಬೇಕು, ಬಡತನವನ್ನು ತೊಲಗಿಸಬೇಕು, ಗರೀಬಿ ಹಟಾವ್ ಅಂತೇಳಿ ಹೇಳಿ ಕಾಂಗ್ರೆಸ್ ಬರೀ ಘೋಷಣೆ ಮಾಡ್ತಾರೆ. ಆದರೆ ಬಿಜೆಪಿಯ 12 ವರ್ಷದಲ್ಲಿ ಅದನ್ನು ಅನುಷ್ಠಾನಕ್ಕೆ ತಂದು ನಿಜವಾದ ಪ್ರಾಮಾಣಿಕವಾಗಿ ಬಡವರಿಗೆ, ಫಲಾನುಭವಿಗಳಿಗೆ ಅದನ್ನು ತಲುಪಿಸುವಂತ ಕೆಲಸ ಇವತ್ತು ಆಗಿದೆ. ಈ ನಿಟ್ಟಿನಲ್ಲಿ ಮುಂದಿನ ಬಜೆಟ್ ತುಂಬಾ ದೊಡ್ಡ ಕುತೂಹಲವನ್ನ ಜನರಲ್ಲಿ ನೋಡಿ, ಪ್ರಿಜುಡೀಸ್ ಆಗಿದ್ದಾರೆ. ರಾಜ್ಯ ಸರ್ಕಾರ ಅಭಿವೃದ್ಧಿಯನ್ನ ಮರೆತು ತುಷ್ಟೀಕರಣವನ್ನ ಮಾಡ್ತಾ ಓಟಿಗೋಸ್ಕರ ಅಂತೇಳಿ ಹೇಳಿ ಗ್ಯಾರಂಟಿಗಳನ್ನ ಹಂಚಿ ಅಭಿವೃದ್ಧಿಯನ್ನ ಹಾಳು ಮಾಡ್ಕೊಂಡಿರ್ತಕ್ಕಂಥ ಸರ್ಕಾರ ಇವತ್ತು ಕೇಂದ್ರದ ಮೇಲೆ ಅಪಾದನೆ ಮಾಡುವಂತದ್ದೇ ತನ್ನ 1 ಪಾಯಿಂಟ್ ಪ್ರೋಗ್ರಾಮ್ ಮಾಡ್ತೇವೆ. ನೋಡಿ, ಅವ್ರು ಕೊಡ್ಲಿಲ್ಲ ಅನ್ನೋದ್ರೆ ಇವ್ರಿಗೆ ಹೋಗಿ ಕೇಳೋದಿಲ್ಲ, ಹೋಗಿ ಸರಿಯಾದ ರೀತಿ ಕೇಳೋದಿಲ್ಲ. GST ಕೌನ್ಸಿಲ್ಗೆ ಇದಕ್ಕೆ ಸ್ವತಃ ಮುಖ್ಯಮಂತ್ರಿ ಹೋಗೋದೇ ಇಲ್ಲ, ಯಾವುದಕ್ಕೂ ಕೂಡ ಹೋಗೋದಿಲ್ಲ ಅಂತ ಹೇಳ್ತಾರೆ. ಕೊಡೋದು ಹೇಗೆ? ಮತ್ತೆ ಪ್ರಿಜುಡೀಸ್ ಆಗಿ ಈಗ ದೇಶದ ಸರ್ಕಾರ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಪಾಸ್ ಆಗಿರ್ತಕ್ಕಂಥ ಕಾಯ್ದೆ, ಆ ಕಾಯ್ದೆಯನ್ನ ಇವತ್ತು ಟೀಕೆ ಮಾಡ್ತಾರೆ. ರಾಜ್ಯಪಾಲರ ಭಾಷಣದಲ್ಲಿ ಟೀಕೆ ಮಾಡ್ತಾರೆ. ಮತ್ತೆ ಪ್ರಿಜುಡೀಸ್ ಆಗಿ ವಿಚಿತ್ರವಾಗಿ ಟೀಕೆ ಮಾಡ್ತಾ ನಿಜವಾಗ್ಲೂ ಕೂಡ ಈ ರಾಜ್ಯದ ಏಳಿಗೆಯನ್ನ ಹಾಳು ಮಾಡ್ತಾ ಇರುವಂತಹದ್ದು ರಾಜ್ಯ ಸರ್ಕಾರದ ನಿಲುವುಗಳು ಬಿಟ್ರೆ ಬೇರೆ ಏನೂ ಇಲ್ಲ. ಸಾಕಷ್ಟು ಕೇಂದ್ರ ಸರ್ಕಾರದಿಂದ ಹರಿದು ಬರ್ತಾ ಇದೆ. ಇವತ್ತು ರೈಲ್ವೆ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಬೇಕಾದಷ್ಟು ಹರಿದು ಬರ್ತಾ ಇದೆ. ಅದು ಯಾವುದನ್ನು ಕೂಡ ಹೇಳೋದಿಲ್ಲ. ಒಟ್ಟು ಕ್ಯಾಶ್ ಕೊಡ್ಬೇಕು ಇವ್ರ ಕೈಗೆ ಅಂತ. ಕೊಟ್ಟಿದ್ದು ಏನೋ ಗತಿ ಆಗ್ತದೆ ಅಂತ ಹೇಳಿ ಬೇರೆ ಬೇರೆದಕ್ಕೆ ಡೈವರ್ಟ್ ಮಾಡ್ಕೊಳ್ತಾರೆ. ಇವತ್ತು ಕುಡಿಯೋ ನೀರಿನ ಯೋಜನೆ JJM ಇರ್ಬೋದು, ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಇರ್ಬೋದು, UC ಕಳಿಸ್ತೇನೆ 11,000 ಕೋಟಿಯನ್ನು ಲ್ಯಾಪ್ಸ್ ಮಾಡಿದ್ದಾರೆ ನಮ್ಮ ಸರ್ಕಾರ. ಕೇಂದ್ರ ಬಜೆಟ್ ನಾಳೆ ಭಾನುವಾರ ಇಡೀ ವರ್ಲ್ಡ್ ಭಾರತದ ಆಯವ್ಯಯವನ್ನ ಮಂಡಿಸೋದ್ರ ಬಗ್ಗೆ ಗಮನ ಕೊಡ್ತಾ ಇದೆ ಅನ್ನುವಂಥದ್ದು ನಮ್ಮ ಹೆಚ್ಚುಗಾರಿಕೆ. ಇತ್ತೀಚೆಗೆ 4ನೇ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ನಮ್ಮ ಬಜೆಟ್ ಮೂಲಕ, ನಮ್ಮ ಕಾರ್ಯಗಳ ಮೂಲಕ, ನಮ್ಮ ವಿಶೇಷವಾಗಿ ಫಾರಿನ್ ಟ್ರೇಡ್ ಮೂಲಕ ನಮ್ಮ ಆದಾಯವನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಆಗಿದೆ. GST ಕಳೆದ ವರ್ಷ ಕಡಿಮೆ ಮಾಡಿ ಒಂದು ದೊಡ್ಡ ಕ್ರಾಂತಿಕಾರಕವಾದಂಥ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಮತ್ತು 10 ಲಕ್ಷ ರೂಪಾಯಿಗಳವರೆಗೆ ಆದಾಯ ತೆರಿಗೆ ಮಿತಿಯನ್ನು ಹೆಚ್ಚಿಸಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕಳೆದ ಬಜೆಟ್ ನಲ್ಲಿ ಈ ದೇಶದ ಜನರಿಗೆ ಕೊಟ್ಟಂತ ದೊಡ್ಡ ಕೊಡುಗೆ ಕೇಂದ್ರ ಸರ್ಕಾರ. ಹಾಗಾಗಿ ಅಭಿವೃದ್ಧಿಯೂ ಆಗಬೇಕು, ಟ್ಯಾಕ್ಸ್ ಅನ್ನ ಅತ್ಯಂತ ಕಡಿಮೆ ದರದಲ್ಲಿ ಹಾಕಬೇಕು. ಆಮೇಲೆ ದೇಶದ ಅಭಿವೃದ್ಧಿ, ಸಾಮಾನ್ಯರ ಏಳಿಗೆ, ಹಸಿವು ಮುಕ್ತ ಭಾರತ ಇವೆಲ್ಲವೂ ಕೂಡ ಆಗಬೇಕು. ನಮ್ಮ ಸ್ಟ್ರಾಟಜಿಯಿಂದ, ಈ ಆರ್ಥಿಕ ಚಟುವಟಿಕೆಯಿಂದ ಈಗಾಗಲೇ ಗೊತ್ತಿದೆ 25 ಕೋಟಿ ಜನ BPL ನಿಂದ APL ಗೆ ಬಂದಿರತಕ್ಕಂಥದ್ದು ಹೆಗ್ಗಳಿಕೆ. ಇದು ನಾವು ಹೇಳ್ಕೊಳ್ಳುವಂಥದ್ದಲ್ಲ, ವರ್ಲ್ಡ್ ಬ್ಯಾಂಕಿನ ಸಮೀಕ್ಷೆಯ ಮೂಲಕ ಇವತ್ತು ಹೇಳಿರ್ತಕ್ಕಂಥ ಹೆಮ್ಮೆಯ ವಿಷಯ. ಅನೇಕ ವರ್ಷದಿಂದ ಬಡತನ ಹೋಗಬೇಕು, ಬಡತನವನ್ನು ತೊಲಗಿಸಬೇಕು, ಗರೀಬಿ ಹಟಾವ್ ಅಂತೇಳಿ ಹೇಳಿ ಕಾಂಗ್ರೆಸ್ ಬರೀ ಘೋಷಣೆ ಮಾಡ್ತಾರೆ. ಆದರೆ ಬಿಜೆಪಿಯ 12 ವರ್ಷದಲ್ಲಿ ಅದನ್ನು ಅನುಷ್ಠಾನಕ್ಕೆ ತಂದು ನಿಜವಾದ ಪ್ರಾಮಾಣಿಕವಾಗಿ ಬಡವರಿಗೆ, ಫಲಾನುಭವಿಗಳಿಗೆ ಅದನ್ನು ತಲುಪಿಸುವಂತ ಕೆಲಸ ಇವತ್ತು ಆಗಿದೆ. ಈ ನಿಟ್ಟಿನಲ್ಲಿ ಮುಂದಿನ ಬಜೆಟ್ ತುಂಬಾ ದೊಡ್ಡ ಕುತೂಹಲವನ್ನ ಜನರಲ್ಲಿ ನೋಡಿ, ಪ್ರಿಜುಡೀಸ್ ಆಗಿದ್ದಾರೆ. ರಾಜ್ಯ ಸರ್ಕಾರ ಅಭಿವೃದ್ಧಿಯನ್ನ ಮರೆತು ತುಷ್ಟೀಕರಣವನ್ನ ಮಾಡ್ತಾ ಓಟಿಗೋಸ್ಕರ ಅಂತೇಳಿ ಹೇಳಿ ಗ್ಯಾರಂಟಿಗಳನ್ನ ಹಂಚಿ ಅಭಿವೃದ್ಧಿಯನ್ನ ಹಾಳು ಮಾಡ್ಕೊಂಡಿರ್ತಕ್ಕಂಥ ಸರ್ಕಾರ ಇವತ್ತು ಕೇಂದ್ರದ ಮೇಲೆ ಅಪಾದನೆ ಮಾಡುವಂತದ್ದೇ ತನ್ನ 1 ಪಾಯಿಂಟ್ ಪ್ರೋಗ್ರಾಮ್ ಮಾಡ್ತೇವೆ. ನೋಡಿ, ಅವ್ರು ಕೊಡ್ಲಿಲ್ಲ ಅನ್ನೋದ್ರೆ ಇವ್ರಿಗೆ ಹೋಗಿ ಕೇಳೋದಿಲ್ಲ, ಹೋಗಿ ಸರಿಯಾದ ರೀತಿ ಕೇಳೋದಿಲ್ಲ. GST ಕೌನ್ಸಿಲ್ಗೆ ಇದಕ್ಕೆ ಸ್ವತಃ ಮುಖ್ಯಮಂತ್ರಿ ಹೋಗೋದೇ ಇಲ್ಲ, ಯಾವುದಕ್ಕೂ ಕೂಡ ಹೋಗೋದಿಲ್ಲ ಅಂತ ಹೇಳ್ತಾರೆ. ಕೊಡೋದು ಹೇಗೆ? ಮತ್ತೆ ಪ್ರಿಜುಡೀಸ್ ಆಗಿ ಈಗ ದೇಶದ ಸರ್ಕಾರ
ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಪಾಸ್ ಆಗಿರ್ತಕ್ಕಂಥ ಕಾಯ್ದೆ, ಆ ಕಾಯ್ದೆಯನ್ನ ಇವತ್ತು ಟೀಕೆ ಮಾಡ್ತಾರೆ. ರಾಜ್ಯಪಾಲರ ಭಾಷಣದಲ್ಲಿ ಟೀಕೆ ಮಾಡ್ತಾರೆ. ಮತ್ತೆ ಪ್ರಿಜುಡಿಸ್ ಆಗಿ ವಿಚಿತ್ರವಾಗಿ ಟೀಕೆ ಮಾಡ್ತಾ ನಿಜವಾಗ್ಲೂ ಕೂಡ ಈ ರಾಜ್ಯದ ಏಳಿಗೆಯನ್ನ ಹಾಳು ಮಾಡ್ತಾ ಇರುವಂತಹದ್ದು ರಾಜ್ಯ ಸರ್ಕಾರದ ನಿಲುವುಗಳು ಬಿಟ್ರೆ ಬೇರೆ ಏನೂ ಇಲ್ಲ. ಸಾಕಷ್ಟು ಕೇಂದ್ರ ಸರ್ಕಾರದಿಂದ ಹರಿದು ಬರ್ತಾ ಇದೆ. ಇವತ್ತು ರೈಲ್ವೆ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಬೇಕಾದಷ್ಟು ಹರಿದು ಬರ್ತಾ ಇದೆ. ಅದು ಯಾವುದನ್ನು ಕೂಡ ಹೇಳೋದಿಲ್ಲ. ಒಟ್ಟು ಕ್ಯಾಶ್ ಕೊಡ್ಬೇಕು ಇವ್ರ ಕೈಗೆ ಅಂತ. ಕೊಟ್ಟಿದ್ದು ಏನೋ ಗತಿ ಆಗ್ತದೆ ಅಂತ ಹೇಳಿ ಬೇರೆ ಬೇರೆದಕ್ಕೆ ಡೈವರ್ಟ್ ಮಾಡ್ಕೊಳ್ತಾರೆ. ಇವತ್ತು ಕುಡಿಯೋ ನೀರಿನ ಯೋಜನೆ JJM ಇರ್ಬೋದು, ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಇರ್ಬೋದು, UC ಕಳಿಸ್ತೇನೆ 11,000 ಕೋಟಿಯನ್ನು ಲ್ಯಾಪ್ಸ್ ಮಾಡಿದ್ದಾರೆ ನಮ್ಮ ಸರ್ಕಾರ.